ವೆಲ್ಕಮ್ ಬ್ಯಾಕ್ ಟು ನೊಂದೊಂದು ಹೊಸ ವಿಡಿಯೋಕ. ಈ ಒಂದು ವಿಡಿಯೋ ಒಳಗನೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಕತ್ತೀನಿ ಅಂತ ಹೇಳ್ತಾರೆ. ನಿಮಗೆ ವಿಡಿಯೋ ಕೊನೆವರೆಗೂ ನೋಡ್ರಿ ಗೊತ್ತಾಗ್ತದ. ಸೊ ಆಲ್ರೆಡಿ ಇವಾಗ ತಮ್ಮನೇಲಿ ನೋಡಿರ್ತೀರಿ. ತಮ್ಮನೇಲಿ ನೋಡಿದ್ಮೇಲೆ ಗೊತ್ತಾಗಿರ್ತ, ಒಂದು ಸ್ವಲ್ಪ ಐಡಿಯಾ ಬಂದಿರ್ತದ. ಏನಂದ್ರ ಇವಾಗ ಕೌನ್ಸಿಲಿಂಗ್ ಅನ್ನೋದೇನಂದ್ರ ಇದೊಂದು ಕೌನ್ಸಿಲಿಂಗ್ ಏನು ಮುಗಿಸಿದ್ರಲ್ಲ ಅಂದ್ರೆ ನಿಮ್ಮೊಂದು ಆಪ್ಷನ್ ಎಂಟ್ರಿ ಏನು ಮಾಡಿದ್ರಲ್ಲ ಅಂದ್ರೆ ನಿಮ್ಗೆ ಬೇಕಾದಂಥ ಕಾಲೇಜ್ಗಳನ್ನ ಪ್ರಿಯಾರಿಟಿ ವೈಸ್ ನನಗೆ ಫಸ್ಟ್ ಕಾಲೇಜ್ ಇದು ಬೇಕು, ಸೆಕೆಂಡ್ ಕಾಲೇಜ್ ಇದು ಬೇಕು, ಥರ್ಡ್ ಕಾಲೇಜ್ ಇದು ಬೇಕು, ಆಮೇಲೆ ಸೊ ಆ್ಯಂಡ್ ಸೊ ಈ ಥರ ನೀವೇನು ಮಾಡಿರ್ತೀರಲ್ಲ. ಸೊ ಇದಾದ್ಮೇಲೆ ಮುಂದೆ ಭಾಳ ಜನಕ್ಕೆ ತುಂಬಾ ಡೌಟ್ ಇರ್ತದೆ, ಏನಪ್ಪ ಮುಂದೇನು ಮಾಡ್ತಾರೆ, ಮುಂದಿನ ಪ್ರೋಸೆಸ್ ಏನು, ನಾವೇನು ಮಾಡ್ಬೇಕಾ, ನಾವು ಕೆ ಎಗೆ ಹೋಗ್ಬೇಕಾ, ನಮ್ಮ ಕಾಲೇಜ್ ಸಿಗ್ತೈತೆ ಹಂಗೆ ಅಂತ ಹೇಳ್ತಾರೆ. ನಾ ಆಲ್ರೆಡಿ ಮೊದಲಿನ ವಿಡಿಯೋದಾಗೆಲ್ಲ ಹೇಳಿದ್ದೆ. ಹಂಗೆ ಫಸ್ಟಿಗೆ ಮಾಕ್ ರೌಂಡ್ ಅಂತ ಹೇಳಿ ಮಾಡ್ತಾರೆ. ಮಾಕ್ ರೌಂಡ್ ಆದ್ಮೇಲೆ ಫಸ್ಟ್ ರೌಂಡ್. ಮಾಕ್ ರೌಂಡ್ ಅಂದ್ರೆ ಏನಂದ್ರೆ ಇವಾಗ ಒಂದು ಡೆಮೋ ಅಂತ ಹೇಳಿ ಒಂಥರ ನಿಮ್ಗೆ ಐಡಿಯಾ ಬರಲಿ ಅನ್ನೋ ಒಂದು ಮಟ್ಟಿಗೆ ಇದು ಮಾಡ್ತಾರೆ. ಈ ಒಂದು ಕೌನ್ಸಿಲಿಂಗ್ ಅಂದ್ರೆ ಇದೊಂದು ಆಪ್ಷನ್ ಎಂಟ್ರಿ ಮುಗಿತಲ್ಲ, ಆಪ್ಷನ್ ಎಂಟ್ರಿ ಮುಗಿದ್ಮೇಲೆ ಇನ್ನು ಮಾಕ್ ರೌಂಡ್ ಆಗಿರಲಿ, ಫಸ್ಟ್ ರೌಂಡ್ ಆಗಿರಲಿ, ಸೆಕೆಂಡ್ ರೌಂಡ್ ಆಗಿರಲಿ, ಅಥವಾ ಥರ್ಡ್ ರೌಂಡ್ ಆಗಿರಲಿ, ಅಂದ್ರೆ ಥರ್ಡ್ ರೌಂಡ್ ಅನ್ನೋದಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ತಾರೆ. ಅದನ್ನ ಕನ್ಸಿಡರ್ ಮಾಡೋದು ಥರ್ಡ್ ರೌಂಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಇವಾಗ ನೀವು ಈ ಒಂದು ಆಪ್ಷನ್ ಎಂಟ್ರಿಯನ್ನ ಮುಗಿಸ್ಕೊಂಡ್ರಿ. ಆಪ್ಷನ್ ಎಂಟ್ರಿ ಮುಗಿಸ್ಕೊಂಡಾದ್ಮೇಲೆ ನಿಮಗೆ ಮುಂದೆ ಬರೋದು ಮಾಕ್ ರೌಂಡ್. ಆ ಮಾಕ್ ರೌಂಡ್ ಒಳಗೆ ನಮ್ಗೆ ಕಾಲೇಜ್ ಆ್ಯಡ್ ಮಾಡಕ್ ಕೊಡ್ತಾರೇನು ಅಂತ ಹೇಳಿ ನೀವು ಡೌಟ್ನ ಕೇಳ್ಬೋದು. ಯಾವುದೇ ರೀತಿ ಕಾಲೇಜನ್ನ ಆ್ಯಡ್ ಮಾಡಕ್ ಕೊಡೋದಿಲ್ಲ. ಯಾಕಂದ್ರೆ ಅಲ್ಲಿ ನಿಮಗೆ ಚಾಯ್ಸ್ಗಳನ್ನ ಕೊಡ್ತಾರೆ. ಅಂದ್ರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿ ಕೊಡ್ತಾರೆ. ಆ ಒಂದು ಚಾಯ್ಸ್ 4 ಒಳಗೆ ನಿಮಗೆ ಮಾಕ್ ರೌಂಡ್ ಏನು ಕನ್ಸಿಡರ್ ಆಗೋದಿಲ್ಲ. ಮಾಕ್ ರೌಂಡ್ ಅಂದ್ರೆ ಯಾವ ಥರ ಅಂದ್ರೆ ನಿಮ್ಗೆ ಈ ಕಾಲೇಜ್ ಸಿಗ್ತೈತಿ ಅಂತ ಹೇಳಕ್ಕೆ ಏನೋ ಒಂದು ಸಿಗಬಹುದು, ಈ ಒಂದು ರೇಂಜ್ ಒಳಗೆ ನಿಮ್ಮ ಒಂದು ರ್ಯಾಂಕಿಂಗ್ ಐತಿ ಅಂತ ಹೇಳಕ್ಕೆ ಅವ್ರೊಂದು ಹೇಳ್ತಾರೆ. ಮಾಕ್ ರೌಂಡ್ ಆಗಿರ್ಬೋದು, ಮಾಕ್ ರೌಂಡ್ ಕಟಪ್ ಬರ್ತೈತಿ, ಮಾಕ್ ರೌಂಡ್ ಇನ್ನೇನು ಲಿಸ್ಟ್ ಐತಲ್ಲ, ಸೊ ಮಾಕ್ ರೌಂಡ್ ನಿಮ್ಗೆ ಅಲಾಟ್ ಆಗಿದ್ದ ಕಾಲೇಜ್ ಎಲ್ಲ ಒಂಥರ ತೋರಿಸ್ತಾರೆ, ಡೆಮೋ ಈ ಥರ ಬರ್ತೈತಿ ಅಂತ ಹೇಳಿ. ಬಟ್ ಅದನ್ನ ನೀವು ಕನ್ಸಿಡರ್ ಮಾಡ್ಕೋಬಾರ್ದು. ಓಕೆ ಈ ಥರ ಐತೆ ಅಂತ ಹೇಳಕ್ಕೆ ನೀವು ಅದನ್ನ ತಿಳ್ಕೊಂಡ್ಬಿಡ್ಬೇಕು. ಮತ್ತು ಅವಾಗ ಮಾಕ್ ರೌಂಡಿಗೂ ಮತ್ತೆ ನೀವು ಎಡಿಟ್ ಮಾಡಬೇಕು. ಎಡಿಟ್ ಮಾಡೋಕ್ಕೂ ಒಂದು 2-3 ದಿನ ಕೊಡ್ತಾರೆ. ಅಂದರೆ ಮಾಕ್ ರೌಂಡ್ ಬಂದಮೇಲೆ ಮಾಕ್ ರೌಂಡ್ ಎಡಿಟ್ ಮಾಡೋಕ್ಕೂ ಕೊಡ್ತಾರೆ. ಇವಾಗ ಹೆಂಗೆ ಎಕ್ಸ್ಟೆಂಡ್ ಮಾಡ್ಯಾರಲ್ಲ, ಸೊ ಅದೇ ರೀತಿ ಮಾಕ್ ರಿಸಲ್ಟ್ ಬಂದಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡಕ್ ಅಂದ್ರೆ ಎಡಿಟ್ ಮಾಡಕ್ಕೂ ನಿಮಗೆ ಟೈಮ್ ಕೊಡ್ತಾರೆ. ಸೊ ಮಾಕ್ ರೌಂಡ್ ಆದ್ಮೇಲೆ ನೀವು ಎಡಿಟ್ ಎಲ್ಲ ಮಾಡ್ತೀರಿ. ಎಡಿಟ್ ಆದ್ಮೇಲೆ ಮತ್ತೊಂದು 3 ದಿನ ಟೈಮ್ ತಗೊಂಡು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಫಸ್ಟ್ ರೌಂಡ್ ಅಂದ್ರೆ ನಿಮಗೆ ಅದು ಫಿಕ್ಸ್. ಅಂದ್ರೆ ಅದಕ್ಕೆ ನೀವು ಜಾಯ್ನ್ ಆಯ್ತು, ನಿಮಗೆ ಅದು ಕಾಲೇಜ್ ಇಷ್ಟ ಆಯ್ತು, ನೀವು ಆ ಕಾಲೇಜಿಗೆ ಹೋಗಕ್ಕೆ ನಿಮಗೆಲ್ಲ ಯಾವುದೇ ರೀತಿ ತೊಂದರೆ ಇರಲಿಲ್ಲ, ನಾನು ಅದಕ್ಕೆ ಹೋಗಕ್ಕೆ ರೆಡಿ ಇದ್ದೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಆ ಒಂದು ಕಾಲೇಜಿಗೆ ಹೋಗ್ಬೋದು. ನೀವು ಅಲ್ಲಿ ಹೋಗಿ ನಂದು ಮುಂದಿನ ಪ್ರೊಸೀಜರ್ ಮಾಡ್ಕೋಬೋದು. ಇಲ್ಲ ನಂಗೆ ಕಾಲೇಜ್ ಈಗ ಸಿಕ್ಕೈತಿ, ನನಗದು ಓಕೆ, ನಾ ಅದು ವೇಟಿಂಗ್ ಲಿಸ್ಟ್ ಒಳಗೆ ಇಡ್ತೀನಿ, ನಾ ಮುಂದೆನೂ ಟ್ರೈ ಮಾಡ್ತೀನಿ, ಸೆಕೆಂಡ್ ರೌಂಡಿಗೂ ಹೋಗ್ತೀನಿ ಅಂದ್ರೆ ಆ ಥರನೂ ಮಾಡ್ಬೋದು. ಇಲ್ಲ ನನಗೆ ಏನು ಬೇಡ, ನಾ ಆಪ್ಷನ್ ಎಂಟ್ರಿ ಇನ್ನೊಮ್ಮೆ ಮಾಡ್ತೀನಿ ಅಂತ ಹೇಳಂದ್ರೆ ಆ ಥರನೂ ಮಾಡ್ಬೋದು. ಇಲ್ಲಪ್ಪ ನಂಗೆ ಯಾವುದು ಚಲೋ ಆಗಿರೋ ಕಾಲೇಜಸ್ ಸಿಕ್ಕಿಲ್ಲ, ನಂಗೆ ಬ್ಯಾಡಿದ ಅಂತಂದ್ರೆ ನಾ ಕೌನ್ಸಿಲಿಂಗಿಂದ ಹೊರಗೆ ಬರ್ತೀನಿ, ಅಂದ್ರೆ ಆಪ್ಷನ್ ಎಂಟ್ರಿಯಿಂದ ಕಾಲೇಜ್ ಅಲಾಟ್ಮೆಂಟಿಂದ ಹೊರಗೆ ಬರ್ತೀನಿ ಅಂದ್ರೆ ಆ ಥರನೂ ಬರ್ಬೋದು. ಹಂಗಂತೇಳಿ ಅರ್ಧಕ್ಕೆ ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜಿಗೆ ರಿಪೋರ್ಟ್ ಕೊಡಾರ್ದೆ ಇದು ಮಾಡಿದ್ರಿ ಅಂದ್ರೆ ನಿಮಗೆ ದಂಡ ಬೀಳುವಂಥ ಸಾಧ್ಯತೆ ಇರ್ತದೆ, ಫೈನ್ ಹಾಕ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಈಗ ಫುಲ್ ಸ್ಟ್ರಿಕ್ಟ್ ಆಗೈತಿ. ಇನ್ನು ಹೇಳ್ಬೇಕಂದ್ರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಇವಾಗ ಇದಾಯ್ತು, ಫಸ್ಟ್ ರೌಂಡ್ ಆಯ್ತು. ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್. ಇವನ್ ಸೆಕೆಂಡ್ ರೌಂಡ್ ಒಳಗೂ ನಿಮಗೊಂದು ಒಳ್ಳೆ ಚೆನ್ನಾಗಿರೋ ಕಾಲೇಜ್ ಸಿಗ್ಲಿಲ್ಲ, ನಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವರ್ಗೂ ಹೋಗ್ತೀನಿ ಅಂದ್ರೆ ಹೋಗ್ಬೋದು. ಆ ಥರನೂ ನಿಮ್ಗೊಂದು ಚಾನ್ಸ್ ಐತಿ ಸೆಕೆಂಡ್ ರೌಂಡ್ ಒಳಗೆ. ಅಂದ್ರೆ ಇವಾಗ ಹೇಳ್ತೀನಿ ಅಂದ್ರೆ ಚಾಯ್ಸ್ ಬಗ್ಗೆ ಹೇಳ್ತೀನಿ ಅಂತ. ಚಾಯ್ಸ್ಗಳು ಬರೋದು 4 ಚಾಯ್ಸ್ ಕೊಡ್ತಾರೆ ಕೆ ಎ ಅವರು. ಚಾಯ್ಸ್ 1 ಬಂದ್ಬಿಟ್ಟು ನಂಗೆ ಆ ಕಾಲೇಜ್ ಓಕೆ ಐತಿ, ನಾ ಕಾಲೇಜಿಗೆ ಅಡ್ಮಿಷನ್ ತಗೋತೀನಿ, ನಾ ಕಾಲೇಜಿಗೆ ಹೋಗ್ತೀನಿ ಅಂದ್ರೆ ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಪೇಮೆಂಟ್ ಏನೈತಲ್ಲ ಅದನ್ನು ನೀವು ಹೋಗಿ ಕೆ ಎ ಅವಧಿಗೆ ಪಿನ ಪೇಮೆಂಟ್ ಮಾಡ್ಕೊಂಡು ನಿಮ್ಮ ಒಂದು ಮುಂದಿನ ಪ್ರೊಸೀಜರ್ನ ಮುಂದೆ ಅವರು ರಿಲೀಸ್ ಮಾಡ್ತಾರೆ. ಇದು ಫಸ್ಟ್ ರೌಂಡ್ ಒಳಗೆ ನಮ್ಗೆ ಸೀಟ್ ಸಿಕ್ತು ಓಕೆ ಅಂದ್ರೆ. ಇಲ್ಲ ಇದು ಚಾಯ್ಸ್ 1 ಆಯ್ತು, ಫಸ್ಟ್ ರೌಂಡ್ ಒಳಗೆ ಸೀಟ್ ಸಿಕ್ತು, ಹಿಂಗೆಲ್ಲ ಆಯ್ತು. ಇಲ್ಲ ನಂಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿಲ್ಲ, ನಾ ಈ ಒಂದು ಕಾಲೇಜನ್ನ ಹೋಲ್ಡ್ ಒಳಗೆ ಇಟ್ಕೋತೀನಿ ಅಂದ್ರೆ ಮುಂದೆ ಯಾವುದು ಕಾಲೇಜ್ ನಂಗೆ ಸಿಗ್ಲಿಲ್ಲ, ಈ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅನ್ನೋರು ಆಪ್ಷನ್ 2 ಅಂದ್ರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋಬೇಕು. ನಂಗೆ ಈ ಕಾಲೇಜ್ ಓಕೆ ಐತಿ, ಇಷ್ಟ ಐತಿ, ಬಟ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜಿಗೆ ನಾ ಟ್ರೈ ಮಾಡ್ತೀನಿ ಅಂದ್ರೆ ಮುಂದಿನ ರೌಂಡ್ವರೆಗೂ ನಾ ವೇಟ್ ಮಾಡ್ತೀನಿ, ಅಲ್ಲಿವರೆಗೂ ಇದನ್ನ ಹೋಲ್ಡ್ ಒಳಗೆ ಇಟ್ಕೋತೀನಿ. ಇದು ನನಗೆ ಐತಿ, ಸೆಕೆಂಡ್ ರೌಂಡ್ ಅಂದ್ರೆ ಮುಂದೆ ಯಾವುದು ಕಾಲೇಜ್ ಸಿಗ್ಲಿಲ್ಲ, ನಾ ಇದಕ್ಕೆ ಹೋಗ್ತೀನಿ ಹಂಗ ಅನ್ನೋರು ಮಾತ್ರ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋರಿ. ಇನ್ನು ಚಾಯ್ಸ್ 3 ಬಂದ್ಬಿಟ್ಟು ಏನಂದ್ರೆ ಈಗೇನು ಆಪ್ಷನ್ ಎಂಟ್ರಿ ಮಾಡಿನಲ್ಲ, ಕಾಲೇಜ್ಗಳು ಎಲ್ಲ ತಪ್ಪು ಮಾಡಿದ್ದೆ, ಹಂಗಂಗೆ ಏನೋ ಸರಿ ಮಾಡಿರ್ಲಿಲ್ಲ, ನಾ ಇನ್ನೊಮ್ಮೆ ಮಾಡಬೇಕು ಅನ್ನೋರು ಇದ್ರಂದ್ರೆ ಪ್ರತಿಯೊಂದನ್ನು ಅಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೆಲ್ಲ ಎರೇಸ್ ಆಗ್ತದೆ. ಎರೇಸ್ ಆದ್ಮೇಲೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಬೇಕು. ಮುಂದೋಗಿ ನಾ ಮತ್ತೆ ಮಾಡ್ತೀನಿ ಆಪ್ಷನ್ ಎಂಟ್ರಿ ಅಂದ್ರೆ ಯಾವುದೇ ರೀತಿ ಈ ತರ ಕೊಡೋದಿಲ್ಲ. ಚಾಯ್ಸ್ 3 ಐತೆ ಅಂದ್ರೆ ಇದು ಚಾಯ್ಸ್ 3 ಬಗ್ಗೆ ಆಯ್ತು.
ಇನ್ನು ಚಾಯ್ಸ್ 4 ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲ ನಂಗೆ ಈ ಸಲ ಇದ್ರಾಗ ಹೋಗೋದಿಲ್ಲ, ಇನ್ನೊಂದು ವರ್ಷ ಲಾಂಗ್ ಟರ್ಮ್ ಮಾಡಿ ಚಲೋ ರ್ಯಾಂಕಿಂಗ್ ತೊಗೊಂಡು ಚೆನ್ನಾಗಿರೋ ಕಾಲೇಜ್ ತಗೋತೀನಿ ಅಂದ್ರೆ ಚಾಯ್ಸ್ 4 ತಗೋಬೇಕು. ಈ ರೀತಿಯಾಗಿ 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರ ಕೆ ಅವರು ಈ ತರ ರಿಲೀಸ್ ಮಾಡಿರ್ತಾರ. ಮತ್ತೆ ಅದು ಬಿಟ್ಟು ಮಿಡಲ್ ಒಳಗೆ ಬಂದ ಫಸ್ಟ್ ರೌಂಡ್ ಅಥವಾ ಮಾಕ್ ಆದ್ಮೇಲೆ ನಾ ಕಾಲೇಜ್ ಆ್ಯಡ್ ಮಾಡ್ತೀನಿ ಲಿಸ್ಟಿಗೆ ಅಂದ್ರೆ ಯಾವುದೇ ರೀತಿ ನಿಮಗ ಆ ಆಪ್ಷನ್ಗಳಿಲ್ಲ. ಇವಾಗ ಏನು ಹೇಳಿದೆ ಎಲ್ಲ ಚಾಯ್ಸ್ 3 ಅಂತೇಳಿ, ಅವಾಗ ನೀವು 1 ಹಿಡಿದ ಫಸ್ಟ್ ಪ್ರತಿಯೊಂದು ಕಾಲೇಜನ್ನು ಮತ್ತೆ ಹೊಳ್ಳಿ ಆ್ಯಡ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಯಾವ್ದಾದ್ರು ಬಿಟ್ಟಿರಲ್ಲ ಎಲ್ಲ A to Z ನೀವು ಆ್ಯಡ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಅದೇ ಲಿಸ್ಟ್ ಒಳಗೆ ನೀವು ಹೋಗಿ ಈ ಒಂದು ಕಾಲೇಜನ್ನು ಆ್ಯಡ್ ಮಾಡ್ಕೊಳಕ ಯಾವುದೇ ರೀತಿ ಕೆ ಅವರು ಈ ಥರ ನೋಟಿಸ್ ಇಲ್ಲ, ಈ ಥರ ಮಾಡೂ ಇಲ್ಲ. ಮೊದಲಿನ ಸಲನು ಮಿಡಲ್ ಒಳಗೆ ಬಂದು ಅಂದ್ರೆ ಆ ಥರ ತುಂಬ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ. ಆ ಥರ ಯಾವುದು ಒಂದು ಸಿಸ್ಟಮ್ ಇಟ್ಟಿಲ್ಲ. ಈ ಥರ ಒಂದು ಚೆನ್ನಾಗೈತಿ. ನಿಮ್ಮೊಂದು ಏನಾದರೂ ಡೌಟ್ ಇನ್ನೂ ಕ್ಲಿಯರ್ ಆಗಿರಲಿಲ್ಲ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ ಬೇಕಾಗಿತ್ತು ಅಂದ್ರೆ ಅದು ಕ್ಲಿಯರ್ ಮಾಡ್ತೇನೆ ಅಂತ. ಮತ್ತು ಹಂಗೆ ಈ ಒಂದು ವಿಡಿಯೋ ಎಲ್ಲ ನಿಮ್ಮ ದೋಸ್ತರಿಗೆಲ್ಲ ಕಳಿಸ್ರಿ. ಯಾಕಂದ್ರೆ ಅವ್ರಿಗೆ ಭಾಳ ಕೌನ್ಸಿಲಿಂಗ್ ಅಂದ್ರೆ ಒಂದೇ ಸಲ ಹಾಕಿರ್ತಿಲ್ಲ, ಅದಕ್ಕೆ ಭಾಳ ಜನಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರಿಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡೈತಿ. ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ.